ಚರಣ ಮೆರುಗು ಸ್ವರ್ಗ ಸನಕ್ಕೆ ಸರಿ ಹೋಲುವಂತಿರ ಹೊರಗಲೋಚನ ಮೆರುಗು ಸ್ವರ್ಗ ಸನಕ್ಕೆ ಸರಿ ಹೋಲುವಂತಿರ ಗುರುಕುಂಬಿಯ ಕಾಂತಸರ ಸಂಪನ್ನ ಮಣಿಮಗಟವರ್ಧನೆಗೆ ಸುರೋದರಲಿ ಗುಣ ನಿರ್ಜರೇ ಕರ್ಣ ಸೋದರದು ಶೋಷನೋದಿಗಳಿರ ಹೆಣೆಯಿನ ಹೆಣಗೆ ಶಿರಸಿಂದು ಗುರುವ ಬಲ್ಲರ ಮಡವೆ ಸುಖತೆ ಕರೆಯಲು ಬಲ್ಲ ಬಲ್ಲರ ಒಂದು ಸೋಹದೆ ಬಲ್ಲರ ಮಡವೆ ಸುಖತೆ ಸುಖತೆ ಧೀರ ಧೀರ ತೋರ್ಗನ ಗುಣ ನೆಲನೆ ಚರಿತ ಧೀರ ಧೀರ ತೋರ್ಗನ ಗುಣ ನೆನೆಸಿ ಸಾರ ಚರಿತ ಸೌಭಾಗ್ಯದ ಸಿರಿಯ ನಿರುತವು ದರೆಯಲು ಸುಖದಲ್ಲಿ ಬಾಳೆ ನಿರುತವು ದರೆಯಲು ಸುಖದಲ್ಲಿ ಬಾಳೆ ಬಲ್ಲರ ಮೆಲುವೆ ಸುಖದೆ ತಡೆಯಲು ಬಲ್ಲ ಬಲ್ಲರ ಬಲ್ಲೋ ಬಲ್ಲರ ಮೆಲುವೆ ಸುಖದೆ ಸುಖದೆ ಸಾಗರ ಸಾರಿ ಗುಣ ಬಲ ಬಲ ಕ್ರಮ ತೋರಿ ಘನ ಗುಣ ಮುದವನ್ನು ಬೀರಿ ಹಠ ಮಾಡಿ ಸಾಗರ ಸಾರಿ ಗುಣ ಬಲ ಬಲ ಕ್ರಮ ತೋರಿ ಘನ ಗುಣ ಮುದವನ್ನು ಬೀರಿ ಹಠ ಮಾಡಿ ಹರಿಗಳ ದಳಗಳ ತೀರಗಳ ಮುರಿವೆ ಹರಿಗಳ ದಳಗಳ ತೀರಗಳ ಮುರಿವೆ ಬಲ್ಲರ ಮೆಲುವೆ ಸುಖದೆ ದರೆಯಲು ಬಲ್ಲ ಬಲ್ಲರ ಬಲು ಸೋದರಿ ಬಲ್ಲರ ಮೆಲುವೆ ಸುಖದೆ ಸುಖದೆ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನರ ಶಕುನಿಗಳಿವರು ದುಶ್ಯಾಸನರ ಶಕುನಿಗಳಿವರು ಬೆಂಬಲವನಿಗೆ ದರೆಯಲು ನಾಟೋ ಬೆಂಬಲವನಿಗೆ ದರೆಯಲು ನಾಟೋ ಪರಿಪರಿ ದಿನದಲ್ಲಿ ಸುಖದಲ್ಲಿ ಬಾಳ್ವೆ ಪರಿಪರಿ ದಿನದಲ್ಲಿ ಸುಖದಲ್ಲಿ ಬಾಳ್ವೆ ಬಲ್ಲರ ಮೆಲುವೆ ಸುಖದೆ ಕರೆಯಲು ಬಲ್ಲ ಬಲ್ಲರ ಬಲು ಸೋಹದಿಂದ ಬಲ್ಲರ ಮೆಲುವೆ ಸುಖದೆ ಸುಖದೆ ಸುಖದೆ.
ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಗೊಲ್ಲನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚುವುದನ್ನು ನೋಡಿದ್ದೀರಾ? ದುರ್ಯೋಧನ ಪಾಂಡವರಿಗೆ ಅನ್ನ ರಾಜ್ಯವನ್ನು ಕೊಡದೆ ಹೋದರೆ ಅದು ಸಿದ್ಧ ಹೋಗದೆ ದುರ್ಯೋಧನ. ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ಯುದ್ಧದ ಸಲುವಾಗಿ ನಾನೆಂದಿಗೂ ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಬೋಧಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗುವವರು. ಸಾದಾ ದುಶ್ಯಾಸನ ಪಾಂಡವರ ಯುದ್ಧ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮ ಬದಸಗನಾರು ಅಂಗರಾಜನಾದ ಕರ್ಣನಿಲ್ಲವೇ? ಮಿತ್ರ ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಜಯ ಜಯ ಯದುಪತಿ, ಜಯ ಜಯ ಶ್ರೀಕೃಷ್ಣ ಪುರುಷೋತ್ತಮನು ಗೊತ್ತಿರುವನು. ಯಾರು ಪುರುಷೋತ್ತಮ? ಅವನೆಲ್ಲಿಗೆ ಪುರುಷೋತ್ತಮ? ಅವನ್ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ವಿದುರ ಮನೆಗೆ ಹೋದಂತೆ. ಚಚೆ, ಗೊಲ್ಲ ಬುದ್ಧಿ ಎಲ್ಲಿಗೆ ತಾನೇ ಹೋದಿತ್ತು? ದುರ್ಯೋಧನ, ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವುದರಿಂದ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ದಾಸಿಪುತ್ರ ವಿದುರ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು ನಿನ್ನಿಂದ ಕೇಳಿಸಿಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತವಾದ ನಿನಗೆ ನ್ಯಾಯವೋ ಅಧೀನವೋ ಸರ್ವರೋ ಅಧೀನರೋ. ರೋಗಿಗೆ ಪಥ್ಯವು ಅಪಥ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸನ್ನಿಹಿತವಾಗಿದ್ದರಿಂದ ಈ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಸಕಲ ವೀರರಿಂದ ಪರಿವೃತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿಪುತ್ರನಿಂದ ನೀತಿ ವಚನ. ಒದರಲಿರಲು ವಿದುರ ಸದರದೆ ತೊಡಗಿ ಒದರಲಿರಲು ವಿದುರ ಸದರದೆ ತೊಡಗಿ ಒದರಲಿರಲು ನೆರೆದ ಸಭೆಯಳು ನಿಂತು ಜರಿದು ಕೌರವನ ನೆರೆದ ಸಭೆಯಳು ನಿಂತು ಜರಿದು ನುಡಿದಯಾದೊಡಗೇನು ಕಪ್ಪಲಿಯ ಮಗನಿಗೆ ಪಡಲೆ ಯಪ್ಪುಲಿಯ ಗರ್ಭವನ್ನು ಕಪ್ಪಲಿಯ ಮಗನೀನು ಪಡದೆ ಕಡುವೈರಿ ಮೋದವರ ಬಡವೈರಿ ಚರದಂತ ಕಡುವೈರಿ ಪಾಂಡವರ ಬಡವೈರಿ ಚಲದಂತ ಮಲ್ಲನ್ನು ಬರೆಯದಿದ್ದರೆ ಬಂದವರೇ ಒದರಲಿರಲು ವಿದುರ ಸದರದೆ ತೊಡಗಿ ಒದರಲಿರಲು ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವ ನೆರೆಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಅವನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ಮಾತುಗಳಾಡಿದರಿಂದ ಪಚ್ಚಿ ಕೆಡವುವೆ ನಿನ್ನ
ವಾಯುವಿದುರ ವಾಯುವಿದುರ ಹೇ ಅವಿವೇಕಿ, ಬಾಯಿಗೆ ವಿದುರ, ನಮ್ಮ ಅಣ್ಣನ ಆಜ್ಞಾನುಸಾರವಾಗಿ ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ಹೇ ಅವಿವೇಕಿ, ಸೈತರಾಜ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯ ನಮ್ಮ ಭಾವನ ಸಲಹೆಯಂತೆ ಈಗಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾಗುವುದು. ಎಚ್ಚರವಿದರ. ದುರ್ಯೋಧನ, ನನ್ನನ್ನು ಸಭೆಯಿಂದ ನೋಡಿದಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳೆಯೇ ತಿರಬೇಕು. ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿದ್ದರೆ ನಿನ್ನ ನಾಲಿಗೆ ಸೇದವಾಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಧನಸ್ಸನ್ನು ಈಗಲೇ ಬಿಡುದು ಸಾರುವುದು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯನಾದ ವಿದುರನನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವರು. ಇಂತಹ ಬಿಲ್ಲುಗಳು ನಮ್ಮ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳು ತುಕ್ಕಿಡಿದು ಬಿದ್ದುವಿರುವವು. ಅದರ ಚಿಂತೆಯನ್ನು ಬಿಡು ಸಹೋದರ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಆಚೆ ದೂಡಬೇಕಾಯಿತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದೆಲ್ಲ ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಕೊಡು. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ನಿದ್ರೆ ಬಂದನಂತೆ ನಟಿಸಿ ನನ್ನನ್ನು ಬಹಳ ವಿಧವಾಗಿ ಕಾಯಿಸಿದನು. ಆ ಸೇಡನ್ನು ನಾನು ಈಗ ತಿಳಿಸಿಕೊಳ್ಳು ಸಹೋದರ. ತೆಗೆದುಕೋ ಅಗ್ರಜ. ಧರ್ಮ ತಾಂಡವ ಧರ್ಮ ಪಾಕಿ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ಪಾಕಿ ಧರ್ಮ ತಾಂಡವ ಧರ್ಮವೇ ಜಯವು ಧರ್ಮವೇ ಲಯವು ಧರ್ಮವೇ ಜಯವು ಧರ್ಮವೇ ಲಯವು ಧರ್ಮದ ಮನ್ನವಸ್ತಿ ಕಂಡೆ ಮನುಜ ಧರ್ಮದ ಮರ್ಮವಸ್ತಿ ಕಂಡೆ ಮನುಜ ಧರ್ಮ ತಾಂಡವ ಕರ್ಮ ಪಾಕಿ ಧರ್ಮ ತಾಂಡವ ನಾನು ನನಗೆಂಬ ಮಮಕಾರ ನಿನಗೆ ನಾನು ನನಗೆಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಿಂದಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಿಂದಲೇ
ಮನಸ್ಸಿನಲ್ಲಿ ನೆನೆಸಿ ನಮಿಸಿದ ಮಹಾನ್ ವ್ಯಕ್ತಿಗಳಿಗೆ ನನ್ನ ಅನಂತ ವಂದನೆಗಳು. ಇದೇನು ಕುರುಸಭೆಯು, ಮುಖಹೀನ ಮುತ್ಸದ್ದಿಗಳ ಸಮ್ಮಿಲನವು, ಶಿಷ್ಟಾಚಾರದ ಸಂಪ್ರದಾಯದ ಸುಳಿಗಾಳಿಗೂ ಸುಳಿಯದ ಕುರುಕುಮಾರರ ಕ್ರೀಡಾಂಗಣವು. ಮದಗರ್ವಿತನಾದ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯಿತರು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಇದೇನು ದುರ್ಯೋಧನ ಸಿಂಹಾಸನ ಮೇಲಿಂದ ಇಳಿದು ಬಂದನೆ ಅಥವಾ ಉರುಳಿಕೊಂಡು ಬಂದ? ಹೇಳೋ ಕೃಷ್ಣ, ನಮ್ಮ ಸಾರ್ವಭೌಮನಿದುರು ನಿನ್ನ ತಂತ್ರ ಮಂತ್ರಗಳೆಲ್ಲ ಧೂಳಿಪಟ ಧೂಳಿಪಟ. ದುರ್ಯೋಧನ, ಮುಂದೆ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ಮೆರೆಯಬೇಕಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇಲ್ಲವೋ ಎಂದು ಪರಿಶೀಲಿಸಿದ ಮಾತ್ರಕ್ಕೆ ನಮಸ್ಕರಿಸಿದ್ರೆಂದು ಬೇಡ. ಬಂದಿದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಸುಯೋಧನ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯ ಅಲ್ಲವೇ? ಹೌದಲ್ಲವೇ? ಯಾವುದೇನು ಇದ್ದೇ ಇದೆ. ದಿನವೂ ನಿನ್ನ ಮನೆಯ ನರ್ತನವನ್ನು ನೋಡಿ ಬೇಸೆತ್ತಿರಬಹುದು. ಆದರೆ ಈ ದಿನವಾದರೂ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಹಾಗೆ ಆಗಲಿ. ಸಹೋದರ ದುಶ್ಯಾಸನ, ಅಗ್ರಜ, ರಾಜ ನರ್ತಕಿಯರನ್ನು ಬರಮಾಡಿ. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲತಿಲಕ ಮಗುಟೇಶ್ವರ, ಕುರುವಂಶ ಕುಲತಿಲಕ ಮಗುಟೇಶ್ವರಾಧಿ, ಕರುಣಾಳು ಕುರುಭೂಪರಾಜೇಶ್ವರ. ಭಯಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಭಯಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಸೋದರ
ಚತುರ ಸ್ವಾದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುಮಾರ ಗಾಂಧಾರಿ ದೇವಿಯ ಪ್ರೇಮದ ಕುಮಾರ ಎಲ್ಲವ ಬಲ್ಲವ ಈ ಜಗಮಲ್ಲ ಬಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರಾಧಿ ಕರುಣಾಳು ಕುರುಭೂಪರಾಜೇಶ್ವರ ಸ್ವಾಗತಂ ಕೃಷ್ಣ ಪ್ರಣಾಮಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮೃದುರ ಮರುವರನ ಮಧುಸೂದನ ಮೃದುರ ಪುರಿವದನ ಸದನ ಮಧುಸೂದನ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ನೀಲವರ್ಣಧಾರಿ ಕೃಷ್ಣ 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 ನೀಲವರ್ಣಧಾರಿ ಕೃಷ್ಣ ನೀಲವರ್ಣಧಾರಿ ಕೃಷ್ಣ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗಳಿಪ್ಪ
ಮರುಳುಗಳಿಪ ಜಗದ ಜನರ ಮರುಳುಗಳಿಪ ಕೃಷ್ಣ ಈಗ ನರ್ತಕಿಯರ ನಮನಗಳು ನರ್ತಕಿಯರ ನಮನಗಳು ಕೃಷ್ಣ 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 ಮತ್ತೊಮ್ಮೆ ಆಡಿ. ಹೇಳಿ ಮತ್ತೊಮ್ಮೆ. ನನ್ನ ಅರಮನೆಯಲ್ಲಿ ಶ್ರೀಕೃಷ್ಣನ ಜಪವನ್ನು ಮಾಡುತ್ತಿರುವರಲ್ಲೇ ಮತ್ತೊಮ್ಮೆ ಹೇಳಿ. ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಾಮ್ ತಾಮ್ ತಾ ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣ ತರಗಡದಾಮ್ ತರಗಡದಾಮ್ ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತಗದಿಮ್ಮಿ ತಗ ಜಣ್ಣು ತರಗಡ ತರಗಡ ತರಗಡದಾಮ್ 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 ತರಗಡ ತರಗಡ ತರಗಡದ ತರಗಡದಾಮ್ ತರಗಡದಾಮ್ ತರಗಡ ತರಗಡ ತರಗಡದಾಮ್ 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 ಜನ ತಗದಿ ಮೆದಗಿ ತಗದಿ ನದಿಂ ತಗದಿ ನದಿಂ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ತಗದಿ ನದಿ ದಿದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಗದಿ ನದಿ ದಿದಿ ನದಿ ತಗದಿ 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 ನದಿ ತದಿಂಗಿನ ತಂದಿ ತಗದಿ ನದಿ ತದಿಂಗಿನ ತಗದಿ ಮೆದಕ ಜನ ತಗದಿ ಮೆದಕ ತದ್ದಿ ತಗದಿ ನದಿ ತಗದಿ ನದಿ ತಗದಿ ನದಿ ತಾದಿ ಗಿಣ ತಂ ತದ್ದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತಂ ತಗದಿ ನದಿ ತಗದಿ ನದಿ ತಗದಿ ನದಿ ದಾದಿ ಗಿಣ ಅದ ತದ್ದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತಂ ತದ್ದಿ ತಗದಿ ನದಿ ತಗದಿ ನದಿ ತಗದಿ ನದಿ ದಾದಿ ಗಿಣ ಅದ ತದ್ದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತಂ ಮೆದಕ ಜನ ತಗದಿ ಮೆದಕ ಜನ ತದಿ ತಂಗ ತಗ ತದಿ ತಂಗ ತಗದಿ ತದಿ ತಂಗ ದಾದಿ ಗಿಣ ಅದ ತದ್ದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತಂ ತದಿ ತಂಗ ತಗ ತದಿ ತಂಗ ತಗದಿ ತದಿ ತಂಗ ದಾದಿ ಗಿಣ ಅದ ತದ್ದಿ ಗಿಣ ತದಿ ಗಿಣ ತಂ ತದಿ ಗಿಣ ತಂ ತದಿ ಗಿಣ ತಂ ತದಿ ತಿತ್ತಂಗಡಿ ಇದರ ಗಿಡದ ಗದಿ ತಿತ್ತಂಗಡಿ ಇದರ ಗಿಡದ ಗದಿ ತಿತ್ತಂಗಡಿ ಇದರ ಗಿಡದ ತಿತ್ತಂಗಡಿ ಇದರ ಗಿಡದ ಗದಿ ಹಿಂದಿ ತಿತ್ತಂಗಡಿ ಇದರ ಗಿಡದ ಗದಿ ಹಿಂದಿ ತಿತ್ತಂಗಡಿ ಇದರ ಗಿಡದ ತಿತ್ತಂಗಡಿ ಇದರ ಗಿಡದ ಗದಿ ತದ್ದಿ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತಿತ್ತಂಗಡಿ ಇದರ ಗಿಡದ ಗದಿ ತದ್ದಿ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತಿತ್ತಂಗಡಿ ಇದರ ಗಿಡದ ಗದಿ ತದ್ದಿ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತದ್ದಿ ಗಿಣ್ಣ ತಂ ತಗದಿ ಮೆದಕ ಜನ ತಗದಿ ಮೆದಕ ಜನ ತಿತ್ತಂಗಡಿ ಇದರ ಗಿಡದ ಗದಿ ತಿತ್ತಂಗಡಿ ಇದರ ಗಿಡದ ಗದಿ 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 ಇದರ ಗಿಡದ ಗದಿ
ತಾಂಗೃತಿಕ ತರಗಿಡ್ತಗದೇಂ ತಾಂಗೃತಿಕ ತರಗಿಡ್ತಗದೇಂ ತಾಂಗೃತಿಕ ತರಗಿಡ್ತಗದಂ ದನ್ನ ದಿನ ನನ್ನ ದಿನ ದಂ ದನ್ನ ದಿನ ನನ್ನ ದಿನ ತಾಂಗೃತಿಕ ತರಗಿಡ್ತಗ ತಾಂಗೃತಿಕ ತರಗಿಡ್ತಗ ತಾಂಗೃತಿಕ ತರಗಿಡ್ತಗದೇಂದಿ ತಾಂಗೃತಿಕ ತರಗಿಡ್ತಗದೇಂದಿ ತಾಂಗೃತಿಕ ತರಗಿಡ್ತಗ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತರಗಿಡ್ದ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತರಗಿಡ್ದ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತರಗಿಡ್ದ 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 ತರಗಿಡ್ದಾಂ 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 ತರಗಿಡ್ದ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ತರಗಿಡ್ದ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ತರಗಿಡ್ದ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ದಿಂಗೆಣ್ಣ ತಂಬ ಮಿತೆ ಕಚ್ಚಣ ತಗತೆ ಮಿತೆ ಕಚ್ಚಣ ಮಿತೆ ಕಚ್ಚಣ ತಗತೆ ಮಿತೆ ತಚ್ಚಂ ತಗದಂ ತಗಡಗ ತದಿಗಿಣ್ಣ ತಂಬ ತದಿಗಿಣ್ಣ ತಂಬ ತದಿಗಿಣ್ಣ ತಂಬ ತಗದಂ ತಗಡಗ ತದಿಗಿಣ್ಣ ತಂಬ ತದಿಗಿಣ್ಣ ತಂಬ ತದಿಗಿಣ್ಣ ತಂಬ ತಚ್ಚಂ ತಗದಂ ತಗಡಗ ತದಿಗಿಣ್ಣ ತಂಬ 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 ತದಿಗಿಣ್ಣ ತಂಬಿ ತದಿಗಿಣ್ಣ ತಂಬಿ ತದಿಗಿಣ್ಣ ತಂಬ ತಗತೆ ಮಿತೆ ಕಚ್ಚಣ ಮಿತೆ ಕಚ್ಚಣ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಗದಿನ ದಿಂ ತಗದಿನ ದಿಂ ತಗದಿನ ದಿ ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಗದಿನ ದಿಂ ತಗದಿನ ತಗದಿನ ದಿಂ ತಗದಿನ ದಿಂ ತಗದಿನ ದಿಂ ತಗದಿನ ದಿಂ ತಗದಿನ ದಿಂ ತಗದಿನ ದಿಂ ತಗದಿನ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದ ಗದದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರೆ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರಾಧಿ ಕರುಣಾಳು ಗುರುಭೂಪ ರಾಜೇಶ್ವರ 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 ಯಾರಲ್ಲಿ ರಾಜನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಪ್ರಭು ಮರದ ಪೆಟ್ಟಿಗೆ ಪ್ರಭು ಬೆಳಗ್ಗೆ ಕೊಡ್ತೀವಿ. ಕರೆತಂದರೆ ಈ ವಜ್ರಗಳನ್ನು ಕೊಡಬಹುದಾಗಿತ್ತು. ಕೃಷ್ಣ, ನೀನು ಬಂದ ವಿಚಾರವನ್ನು ಸಭೆಗೆ ತಿಳಿಸು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ.
ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಅಗ್ರಜ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. 12 ವರ್ಷ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಮಾತ್ರ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಲ್ಲ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧರ್ಮನಂದನ, ಭೀಮಸೇನ, ಅರ್ಜುನ, ನಕುಲ ಸಹದೇವಾದಿಗಳು ಸಾಮಾನ್ಯ ವೀರರೆಂದು ಭಾವಿಸಬೇಡಿ. ಮುಂದೆ ನಿಮ್ಮ ಹೆಂಡತಿಯರು ದುಃಖಿಸಬೇಕಾಗುವುದು. ಅವರ ಸಂದೇಶದೊಳಗೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೋಷದಿಂದ ಬಾಳು. ನನ್ನ ಅಭಿಮತ
ದುರ್ಯೋಧನ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ಭಜನ ಹಿಂಸೆ ಮಾನ ಮರಣ ಭಜನ ಹಿಂಸೆ ಮಾನ ಅರಣ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ಒಂದು ಪಾಂಡವರ ತದಿಂದ ಒಂದು ಪಾಂಡವರ ತದಿಂದ ಪ್ರಾಣ ಹಾನಿ ಮಾಡಬೇಡ ಪ್ರಾಣ ಹಾನಿ ಮಾಡಬೇಡ ಬೇಡವೈ ಕದನ ದುರ್ಯೋಧನ ಬೇಡವೈ ಕದನ ದುರ್ಯೋಧನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಆದೇಶವು ನನ್ನ ಸಂದೇಶ ಒಂದೇ ಇರೋದು. ಇನ್ನಾದರೂ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ದುರ್ಯೋಧನ ಓಹೋ ಚಿಕ್ಕಪ್ಪ ವಿದುರಮಾಶಯ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ ನನ್ನ ರೋದನ ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಿನ್ನ ರಾಜ್ಯವನ್ನು ಇಷ್ಟೆಷ್ಟಾದ ರಾಜ್ಯವನ್ನು ಕೊಡು, ಪಾಂಡವರಿಗೆ ಭೂಮಿಯನ್ನು ಕೊಡು, ಇದೇ ನನ್ನ ಅಭಿಮತ. ಈ ನೀಚ ಪಾಠವನ್ನು ಆ ಪಾಂಡವರಿಗೆ ಹೇಳದಲ್ಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ಕೂಡ ನಿನ್ನ ಧೂತತ್ವವನ್ನು ಬಹುಶಾಲಿಯಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಈ ದುರ್ಯೋಧನನಲ್ಲ. ಇದು ಶುದ್ಧ ಶಕ್ತಿಯ ರಕ್ತ. ಸ್ವಾಭಿಮಾನದ ಶುನೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ಆಗಲ್ಲ. ಕೇಳು, ಸೋಟಿ ಇರುವರೆಗೆ ಯಾಕೆ ಸರಿ, ಸೋಟಿ ಇರುವರೆಗೆ, ಸೋಟಿ ಇರುವರೆಗೆ ಯಾಕೆ ಸರಿ, ಸೋಟಿ ಇರುವರೆಗೆ
ಹೀಗಿರುವಲ್ಲಿ ಏನ್ ಹೇಳಿದೆ ಕೃಷ್ಣ? ಈ ದುರ್ಯೋಧನನ್ನು ಸದೆಬಡೆಯಬೇಕೆಂದರೆ ಆದಿನ ಬಂದ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕಣ್ಣನನ್ನು ವಹಿಸಬೇಕೆಂದರೆ ಆದಿನ ಪಾಲ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಲೇ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಸದಬಡಿದು ಭರತ ಖಂಡದಲ್ಲಿ ತಮ್ಮ ತೊಡೆ ಬದಾಕೆಯನ್ನು ಆಳಿಸುವ ಯೋಜನೆ ಮಾಡುತ್ತಿರುವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ಹೆಮ್ಮೆ ಪಡಿಸಲು ನಿನ್ನ ಏಡಿ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವುಗಳು ಯಾರೇ ಏನೇ ಹೇಳಿದರು ಈ ತೌರವನ ನಿರ್ಧಾರ ಜಯಿಸುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ, ನೀನು ಬಂದ ದಾರಿಯನ್ನೇ ಇಡುವುದು ಉಚಿತ. ಸಹೋದರ ಅಗ್ರಜ, ಈ ಕೃಷ್ಣನಿಗೆ ನೀನೇನೆಂದು ಉತ್ತರಿಸಿದೆ? ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ. ಬೇಡ ಬೇಡ ಬಲು ಬೇಸರವ. ನಾಡು ದೊರೆಯಲು ಕಾಡಿಗಾಗಲಿ ಬಿಡುವುದಿಲ್ಲವೋ ರಾಜಮಣ. ನಾಡು ದೊರೆಯಲು ಕಾಡಿಗಾಗಲಿ ಬಿಡುವುದಿಲ್ಲವೋ ರಾಜಮಣ. ರಕ್ತ ಪಾಂಡವರ ಮುಂದೆ ಮುರಿಯುವೆ, ಮುರಿಯುವೆ ಚಲದಿ ಬಾಳುವೆ ತಲೆಯೊಳಗೆ, ಚಲದಿ ಬಾಳುವೆ ತಲೆಯೊಳಗೆ. ಆ ಬಂಡ ಭೀಮನ ರುಂಡವನ್ನು ಎಂಡಾಡಲು ಈ ದುಶ್ಯಾಸನನು ಸದಾ ಸನ್ನಿಧನಾಗಿರುವನು. ಹಾಗೂ ಸಮರವೇ ಸಿದ್ಧ. ಸೈಂಧವ, ರಾಜ, ಈ ಕೃಷ್ಣನಿಗೆ ನೀನೆಂದು ಉತ್ತರಿಸುವೆ? ವೀರ ಹೃದಯ ಯುದ್ಧವೆಂದರೆ ಕಂಡ ಕಂಡ ಮನೆಯಲ್ಲಿ ಬೆಣ್ಣೆ ಮುದ್ದೆಯನ್ನು ಕದ್ದು ಮುದ್ದು ಮುದ್ದಾದಂತ ಹುಡುಗಿಯರನ್ನ ಮುದ್ದಾಡಿದಂತಲ್ಲ ಕೃಷ್ಣ ಯುದ್ಧ. ಭಾವ ಯಾವುದೇ ಕಾರಣಕ್ಕೆ ಈ ಪಾಂಡವರಿಗೆ ಸೂರ್ಯ ಮನೆಯಷ್ಟು ಜಾಗವನ್ನು ಕೊಡಕೂಡದು. ಭಲೆ ಭಲೆ ಕಂಡವ ದುರ್ಜಯ, ಈ ಕೃಷ್ಣನಿಗೆ ನೀನೇನು ಉತ್ತರಿಸುವೆ? ಕೃಷ್ಣ,
ಸಮರದೋಳ್ ಶಿಖಂಡಿ ಮಾತನ ಅಖಂಡ ಸಮರದೋಳ್ ಶಿಖಂಡಿ ಮಾತನ ಸ್ಥಿರ ಕಳೆದುಟ ನಮ್ಮಣ್ಣನ ಆಜ್ಞೆಗೆ ಎಂದಿಗೂ ವಿರುದ್ಧವಾಗಿ ನಡೆಯುವುದಿಲ್ಲ. ನೀನು ಹೇಳಿದಂಗೆ ಕೇಳಲು ಆ ಪಾಂಡವರಂತೆ ರಣ ಏಡಿಗಳಲ್ಲ. ನೀನು ಇಲ್ಲಿಂದ ಕೂಡಲೇ ಹೋದರೆ ನೀನು ಇಲ್ಲ, ನಿನ್ನ ಪಿಳ್ಳಗಳು ಇಲ್ಲ. ಮಾತಿನ ಮಲ್ಲ ಮಿತ್ರ ಕರ್ಣ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಾಗದ ಇವರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಬಂದು ಏಕೋ ದಾಸನಾದೆ. ಹಿತವಾ ಮರೆತೊಡನೆ ಕೆಣಕಿ ಫಲಿಸುವುದು ಮುನ್ನಬರುವುದು ಇದವನ್ನು ಬಯಸಿ ಇದವನ್ನು ಬಯಸಿ ಸಂಧಿಯ ನಾಟಕವ ಆಡಬೇಕು ಸಂಧಿಯ ನಾಟಕವ ಆಡಬೇಕು ಸಲ್ಲದು ನಿನಗೆ ವಲ್ಲಭನೇ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ. ಹಠವಂತರು ನಾವು ಕೃಷ್ಣ, ಕೃಷ್ಣ, ದಿಟವಿದು ತಿಳಿ ಹಠವಂತರು ನಾವು ದಿಟವಿದು ತಿಳಿ ದುರಸ
ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದೇ ಇಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಅರ್ಪಿಸುವ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿಮ್ಮ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ನಿನ್ನ ಈ ದರ್ಪದ ನುಡಿಗಳಿಂದ ಬಾವ ಯಾದವಾಗಲಿಯ ಕಂಠ ಬಿಗಿದಂತಾಯ್ತು. ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ಸುಯೋಧನ. ಭಾರತ ಭೂಮಿ ಸಮಾನ ಶೌರ್ಯ ಸಾಧಿಸುವ ನಿರಾಕರಿಸದಿರೈ ಭಾರತ ಭೂಮಿ ಭಾರತ ಭೂಮಿ ಸಮಾನ ಶೌರ್ಯ ವಿರಾಜಿಸುವ ಸಕೋದರ ನಿರಾಕರಿಸದಿರೈ ಭಾರತ ಭೂಮಿ ಕರೆ ಸಿಗಲೆ ಇನ್ನನು ಜಾತರ ಕರೆ ಸಿಗಲೆ ಇನ್ನನು ಜಾತರ ಕರೆಳಿತು ಖ್ಯಾತಿ ಪಡೆ ಕರೆಳಿತು ಖ್ಯಾತಿ ಪಡೆ ಸುಖಿಯಾಗುವೀರ ಭೈರವನೆ ನೀಗೆ ಸೈರಣೆಯ ತಾಳೆ ಭೈರವನೆ ನೀಗೆ ಸೈರಣೆಯ ತಾಳೆ ಆಳೈ ಬರು ಧರ್ಮನಿಂದ ಗುಣಚರಿತ ಕರುಣ ಬರಿದು ವರಗುಣಯುತ ನೆನೆಸಿಬ್ಬರೆ ಕರೆಯ ಬಾಳೈ ಬಲು ಧರ್ಮ ನಿರುತ ಗುಣಚರಿತ ಕರುಣ ವರಗುಣಯುತ ನೆನೆಸಿಬ್ಬರೆ ಕರೆಯ ಭಾರತ ಭೂಮಿ ಸಮಾನ ಶೌರ್ಯ ಸೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ ಈ ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಕೊಡುವೆ ಏಕೆ? ಪಾಂಡವರು ನಿನ್ನ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗೋ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಭಿಕ್ಷಾಂದೇಹಿ ಎಂದು ನಾನು ಬಂದಿಲ್ಲ. ಭಾರತ ವೀರರು ಎಂದು ಭಿಕ್ಷೆಯನ್ನು ಬೇಡುವುದೂ ಇಲ್ಲ. ಆದರೆ ಕೌರವಾಂಗನೆಯರ ಮುತ್ತೈದೀತನದ ಮುತ್ತುಗಳು ಒಡೆದು ಪುಡಿಪುಡಿಯಾದವು ಎಂಬ ಉದ್ದೇಶದಿಂದ ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು
ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರಿಲ್ಲವೇ? ಪಾಂಡವರು 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 ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಿಸಲಾರನು. ಸ್ಥಿರನಾಗು ದುರ್ಯೋಧನ. ಈ ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕೃಷ್ಣ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಶೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಮಾತಿನಂತೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಶನ, ಸರ್ಪ ಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮರ ಮಾತಿನಂತೆ ಪಾಂಡವರಿಗೆ ಪಂಚಪುರಗಳನ್ನು ಕೊಟ್ಟು ಗೌರವಿಸು. ಅವರು ಸಂಪೂರ್ಣ ಸಾಮ್ರಾಜ್ಯದ ಸುಖವು ಸಿಕ್ಕೀತೆಂದು ಭಾವಿಸುವರು. ಭೀಷ್ಮ ದ್ರೋಣರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯ ಕಟ್ಟ ಕಡದಾಗಿ ಆ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದಿರುವ ಕೆಚ್ಚದ ವೀರ ಈ ಕಟ್ಟಾಳು ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಳ ನಿನ್ನ ಪಾಂಡವ ಅಂದೇ ತೊಟ್ಟನು ಕೃಷ್ಣ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲನಕ್ಕೆ ಕಾಲ್ಕೆರೆದು ನಿಂತರು. ಕಲಿವಂಶದ ನಿರ್ಮಿತವಾದ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಬಡವಿನಲ್ಲಿ ಕೊಚ್ಚು ಓಡಾಡುತ್ತದೆ. ಹಸ್ತಿನಾವತಿಯ ಚಕ್ರೇಶ್ವರರಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಓಡಾಡುತ್ತೇನೆ. ಕೃಷ್ಣ, ಛಲವನ್ನು ಬಿಡೆ, ನೆಲವನ್ನು ಕೊಡ. ಏಳು ಮೂರ ಹರಿಯೇ ಪಟ್ಟಂಬೈ ಕಲಲ್ಲಿ ಆವ ರಾಜ್ಯವ. ಏಳು ಮೂರ ಹರಿಯೇ ಪಟ್ಟಂಬೈ ಕಲಲ್ಲಿ ಆವ ರಾಜ್ಯವ. ಚಲವಾಯ ಬಿಡಲ ನಲ್ಲವನ್ನು ಕೊಡಲ, ಚಲವನ್ನು ಬಿಡಲ ನಲ್ಲವನ್ನು ಕೊಡಲ. ಚಲವ ಜಯಿಸಿದನ್ನು ಗತಮುಖಮರಿ ಕೊಡುವುದೆಲ್ಲವೋ ರಾಜ್ಯವ. ಕಡೆಯ ಬಾತಿಗ ತೀರತ್ತದಲ್ಲಿ ಕೊಡುವುದೆಲ್ಲವೋ ರಾಜ್ಯವ. ಅಪಾಡು ನಂದನರು ಎನ್ನೊಡಲ ಯುದ್ಧವ. ಅಪಾಡು ನಂದನರು ಎನ್ನೊಡಲ ಯುದ್ಧವ. ಮಾಡಿದ್ದರನ್ನು ನನ್ನ ಬೀರಾಗ್ತದೆ ಯುದ್ಧ ಮಾಡಿದ್ದರನ್ನು ನನ್ನ ಬೀರಾಗ್ತದೆ. ಚಲವ ಬಿಡಲ ನನ್ನವನ್ನು ಕೊಡಲ, ಚಲವನ ಬಿಡಲ ನನ್ನವನ್ನು ಕೊಡಲ. ಚಲವ ಜಯಿಸಿದನ್ನು ಮದವಿನಲ್ಲಿ ಕೊಡುವುದೆಲ್ಲವೋ ರಾಜ್ಯವ. ಕಡೆಯ ಮಾತಿಗ ತೀರತ್ತದಲ್ಲಿ ಕೊಡುವುದೆಲ್ಲವೋ ರಾಜ್ಯವ. ಪಾಂಡವರು ದೂತದಲ್ಲಿ ಸೋತದಾಸರಾಗಿರಲು, ಪಾಂಡವರು ದೂತದಲ್ಲಿ ಸೋತದಾಸರಾಗಿ ಸೀತೆಯ ನದಿಯದ ಏಳ್ಪಾರಿ ಮಗನುವೆ. ಸೀತೆಯ ನೆರೆಯದ ಏಳ್ಪಾರಿ ಮಗನು. ಚಲವಾಗದ ನನ್ನವನ್ನು ಕೊಡಲ, ಚಲವನ್ನು ಬಿಡಲ ನನ್ನವನ್ನು ಕೊಡಲ. ಚಲವ ಜಯಿಸಿದನ್ನು ಮೊದಲಿನಲ್ಲಿ ಕೊಡುವುದೆಲ್ಲವೋ ರಾಜ್ಯವ. ಕಡೆಯ ಮಾತಿಗ ತೀರತ್ತದಲ್ಲಿ ಕೊಡುವುದೆಲ್ಲವೋ ರಾಜ್ಯವ. ಕೊಡುವುದೆಲ್ಲವೋ ರಾಜ್ಯವ. ಕೊಡುವುದೆಲ್ಲವೋ ರಾಜ್ಯವ.
ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಾನದಲ್ಲಿ, ವೀರರತಿಕರ ಘೋಷದಲ್ಲಿ. ಕೃಷ್ಣ, ಸಂಧಾನದೆಂದಿಗೂ ರಾಜ್ಯ ದೊರಕುವುದಿಲ್ಲ. ನೀನು ಬಂದ ದಾರಿಯನ್ನೇ ಹಿಡಿಯುವುದು ಉಚಿತ. ದುರ್ಯೋಧನ, ಈ ತಪ್ಪಿತ ಹೊಕ್ಕೆಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಋತರು ಹೇಗೆ ತದೇಕ ಚಿತ್ತರಾಗಿ ನೋಡುತ್ತಿರುವರು ನೋಡು. ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ನಡೆ, ನಾವಿಲ್ಲಿರಕೂಡದು. ಸರಿಯಾಗಿಯೇ ಸಲಹೆ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಸಹೋದರ. ಕುಮಾರನೆಲ್ಲಿ? ವಿದುರ, ಹೋಗಿ ಕುಮಾರನ ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಕುಮಾರ. ಮಾ. ಏಕೆ ಕುಮಾರ, ಏನಿನ ತಾಯಿಯೊಂದಿಗೆ ಮಾತನಾಡುವ ಇಷ್ಟವಿಲ್ಲವೇ ನಿನಗೆ? ಮಾತೆಯ ಮಾತನೇ ಆಲಿಸುವೀರ, ಮಾತೆಯ ಮಾತನೇ ಆಲಿಸುವೀರ, ಸುರಧೀರನೇ ಧೈರ್ಯದಿ ಬಾಳೆ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಆ ಭಗವಂತನಲ್ಲಿ ನಿನ್ನ ಕಲ್ಯಾಣವೇ ನನ್ನ ಏಕಮಾತ್ರ ಭಿಕ್ಷುಕಂದ. ಅದು ಅಲ್ಲದೆ ಬಾರದಲ್ಲಿ ನಿನ್ನ ಕಣ್ಣುಗಳಿಂದ ಹನಿ ನೀರು ಬಂದರು ನನ್ನ ಎದೆ ರಕ್ತವೇ ಬಸಿದಂತೆ ಭಾಸವಾಗುತ್ತದೆ. ಕುಮಾರ, ಇಡೀ ಈ ಚತುರ್ದಶ ಬಾನಂಗಳದಲ್ಲಿ ನೀನು ಎಲ್ಲಿಯೇ ಹುಡುಕಿದರು? ತಾಯಿಯಂತಹ ಹಿತೈಷಿಯು, ಬಂಧು, ಸ್ನೇಹಿತೆಯು ಮತ್ತಾರೂ ನಿನಗೆ ದೊರಕುವುದಿಲ್ಲ. ಅದಕ್ಕಾಗಿ ಹೇಳುತ್ತಿರುವೆ, ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟವರೊಂದಿಗೆ ಸಂಧಿಗೆ ಸಮ್ಮತಿಸಿ ಮಾರದೆ ಕಂದ. ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಫಲ ದೊರಕುವುದು ರಣಾಂಗಣದಲ್ಲಿ, ಶತ್ರುಗಳ ಆಸ್ಪದದಲ್ಲಿ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ, ಕಡೆಯ ನಿರ್ಧಾರ. ನಿರ್ಧಾರ ಬೇರೆ ಜಡಮತಿ ಪಾಂಡವರಡೆಯನೆ ಕೃಷ್ಣ. ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರಡೆಯನೆ ಕೆಟ್ಟರು ಕಲಿಯ ಎಲೆಗೆರೆ ಬೆಟ್ಟಿ ಬರೆದು
ಬಲರಾಮನ ಬೆಂಬಲವಿರಲಿ ಬಲವನ್ನು ಬಿಡಲ ಬಲವನ್ನು ಕೊಡಲ ಬಲರಾಮನ ಬೆಂಬಲವಿರಲಿ ಬಲವನ್ನು ಬಿಡಲ ಬಲವನ್ನು ಕೊಡಲ ಪಾಂಡವನಿಗೆ ತಮ್ಮ ಭಾಗವನ್ನು ಪಾಂಡವನಿಗೆ ತಮ್ಮ ಭಾಗವನ್ನು ಅಲ್ಲವೇ ಮಾಧವ? ಹಾಗಾದರೆ ಹೇಳು ಕೃಷ್ಣ, ಎಲ್ಲವನ್ನು ಕೇಳಿದೆಯಲ್ಲ, ಇನ್ನೂ ಇಲ್ಲೇ ನಿಂತಿರುವಲ್ಲ, ನೀನಿನ್ನು ಹೊರಡಬಹುದಲ್ಲ, ನನಗಿನ್ನು ಸಮಯವಿಲ್ಲ. ಕುಮಾರ ಕುಮಾರ ಹೊರಟೆ ಹೋದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದೆ ಈ ದುರ್ಯೋಧನ ಉಪಟಳವು ಇಷ್ಟೊಂದು ಮಿತಿ ಮೀರಿ ಹೋಯಿತೆ. ಪರಮಾತ್ಮ ವಾಸುದೇವ, ಬೇಡ ತಂದೆ, ಈ ಪಾಪಮಯವಾದ ರಾಜ್ಯಸಭೆಯ ಅಧ್ಯಕ್ಷಣವೂ ನೀನು ನಿಲ್ಲಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗಿಬಿಡು. ಗಾಂಧಾರಿ ದೇವಿ, ಈ ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತು. ಕಂಸ ಶಿಶುಪಾಲಾದಿ ದಾನವರನ್ನೇ ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ಈ ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ತಿಳಿದಿರುವೆ. ಇದರ ಒಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ ಪ್ರಳಯಗಳು ಪ್ರಾರಂಭವಾಗುವು. ಆಕಾಶದಲ್ಲಿನ ಗ್ರಹ ತಾರೆಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹುರುಳಾಡುವರು. ಇಂತಹ ನಾನು ಈ ಒಬ್ಬ ಬಲಹೀನನಾದ ಕೌರವನಿಗೆ ಭೀತನಾಗಲೇ ರಾಜಮಹಿಷಿ? ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ತಂದೆ. ನಿಮ್ಮ ಲೀಲೆಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರ. ನೀವು ಭಕ್ತ ಪರಾಧೀನರಲ್ಲವೇ? ಭಕ್ತರ ಆಸ್ತಿಗಳನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ ದೇವ? ಇದು ಈ ನಿಮ್ಮ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಮೊದಲು ಇಲ್ಲಿಂದ ಹೊರಟು ಹೋಗುತ್ತೇನೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಓಡುವೆನು. ಆದರೆ ನಾನು ಯಾವ ಮಹತ್ತರ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವೆಂದು ಆಲಂಗಿಸಲು ಬಂದೆನು. ಆದರವನ ಔದತ್ಯವು ನನ್ನ ಗೆಳೆತನದ ವರ್ಧ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪಾತವು ರೆಕ್ಕೆಗಳು ಹುಟ್ಟಿ ಆರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಿನ್ನಲ್ಲಿ ಒಂದು ಪಲಾಯನ ನಿಲ್ಲುವಂತಕ. ಓ ಬೆಳಗಳ ಗತಿ ಬೇಡ
ಬೇಡೈಸೊಯ್ಯೋದನ್ನೇ ತೋರಿ ಗಂಟಾಟಗಳೊಟ್ಟೈರನೆ ಗತಿ ಬೇಡೈಸೊಯ್ಯೋದನ್ನೇ ತೋರಿ ಗಂಟಾಟಗಳು ಸೈರಣೆ 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 ಅದನ್ನ ತಲ್ಲಿ ನಿನ್ನ ಮಾಥವನ್ನ ಡಗಿದೆ ಕಾದನ್ನ ತಲ್ಲಿ ನಿನ್ನ ಮಾಥವನ್ನ ಡಗಿದೆ ಚದುರಳು ಮರುಳೆ ಮಂದ ಮತಿಯದೆ ಮುಂದ ನರಿಯದೆ ಮಂದ ಮತಿಯದೆ ಮುಂದ ನರಿಯದೆ ದಂದುಗವ ಪಡುವೆ ನೀ ದಂದುಗವ ಪಡುವೆ ಸೈರಿಸಬಲ್ಲವರ ಸುಯಾದನ ಸೈರಿಸಬಲ್ಲವರ ಕತಿ ಬೇಡೈಸೊಯ್ಯೋದನ್ನೇ ತೋರಿ ಸೈರಣೆ 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 ಕಡೆಗೂ ನನ್ನ ಸಂದೇಶವನ್ನು ನಿರಾಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪನು. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಅನಿಸುತ್ತವೆ ಯದುಕುಲದ ಕಳಂಕ ಸ್ವರೂಪ. ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ಅದನ್ನು ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೂ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೋಗಲೇ ಮುಖ್ಯ ಸಲಹೆ ನಿಂತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಅಂತ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನ ಅದ್ಭುತವಾದ ಈ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಯಾರನ್ನು ಬಂಧಿಸಿರಿ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುತ್ತೇವೆ. ಉರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ, ಸುರಿವ ಸೋನೆ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ನಡುಗುವುದೇ. ಇದೋ ನಾನ್ ಧರಿಸಿರುವ ಈ ಚಕ್ರವಂ ಬಿಟ್ಟೊಡೆ, ಇದೋ ನಾನ್ ಧರಿಸಿರುವ ಈ ಚಕ್ರವಂ ಬಿಟ್ಟೊಡೆ. ನಿನ್ನಂತಹ ಶತಕೋಟಿ ಸುಯೋಧನರನ್ ಹತ ಮಾಡ್ಪುದು ಮರುಳೇ. ಯಾರನ್ನು ಬಂಧಿಸುವಿರಿ? ಬಂಧಿಸುವ ಕೃಷ್ಣನನ್ನು. ಅಗ್ರಜ, ಬಂಡೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದ. ಇದೋ ಬಂಧಿಸಿಯೇ ಯಾಗಾದರೆ. ಅಣ್ಣ, ಯಾರನ್ನು ಬಂಧಿಸಲಿ? ಮಾಯೆ ಮಾಯೆ ಮಾಯೆ. ಕಾರಣ ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನೊಡನೆ ಬಾ. ಕಾರಣ ಪರಮಾತ್ಮ, ಮಹಾಮಹಿಮನಾದ ನೀವು
ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ, ಪ್ರಜ್ವಲವನ ಮಾನವಾಗಿ ಕಂಗೊಳಿಸುತ್ತಿರುವ ಆ ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಪರರ ಸೇವೆಯಲ್ಲಿ ಕೈಕಟ್ಟು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾದ ಪಕ್ಷದಲ್ಲಿ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಈ ಉಭಯ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಎನಗೆ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಧರೆಯನು ಪೊರೆ ಕೈ ಧರ್ಮದಿ ನಿರುತ ಧರೆಯನು ಪೊರೆ ಕೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ. ಪರಮಾತ್ಮ, ನೀ ಬಾರೈ ನೀ ಬಾರೈ ಸುರತಿರ ಶರಣರ ಶರಣರ ದೇವನೇ ಸುರತಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಆಲಿಸುವೀರ. ದಾನ ಶೂರನಿ ನಾಂತಿಯ ಬಿರುದ ದಾನ ಶೂರನಿ ನಾಂತಿಯ ಬುರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಯಿತ ಪ್ರೇಮಿ ಸುಕೃತಗಾಮಿ ಪರಯಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಠಾಮಿ ಬಾನಿಷ್ಠಾಮಿ ಶಿರ ಶರದರ ಶರಣರ ಪೊರೆವನ ಸುರತಿರ ಶರದರ ಶರಣರ ಪೊರೆವನ ಮಾತನು ಪ್ರೇಮದಿ ಆಲಿಸುವೀರ ಆಲಿಸುವೀರ ಆಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಅವುಗಳಲ್ಲೊಂದಾದ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ಗಂಗೆಯಲ್ಲಿ ತೇಲಿ ಬಿಟ್ಟಳು.
ಆಗ ನೀನು ಗಂಗಾ ನದಿಯಲ್ಲಿ ಅತೀರಥನ ಕೈಗೆ ಸಿಕ್ಕಿದೆ. ಮಕ್ಕಳಿಲ್ಲದ ಅತೀರಥನು ಬಹು ಪ್ರೀತಿಯಿಂದ ನಿನ್ನನ್ನು ರಾಧೆಯಲ್ಲಿಟ್ಟು ಪ್ರೀತಿ ಮಮಕಾರದಿಂದ ಸಾಕಿ ಸಲಹಿದನು. ಈಗಲೂ ನನ್ನ ಜೊತೆಯಲ್ಲಿ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಸಾಮಂತರಿಂದಲೂ ಅವರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ ಬಾಕರ್ಣ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರಂದು ಬಹುದಿನ ನೊಂದೆ ಬಂಧುಗಳಾರಂದು ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ವಿಧಿ ಶಾಪ ಪಾಪಿಯಾದೆ ಪರಿತಾಪ ನೀಡದೆ ಇದು ವಿಧಿ ಶಾಪ ಪಾಪಿಯಾದೆ ರಹಸ್ಯದ ಆಂತರ್ಯವರಿದು ಜನುಮದಾತೆಯ ನಿರ್ಧರ್ಯವರಿದು ಜನ್ಮ ರಹಸ್ಯದ ಆಂತರ್ಯವರಿದು ಜನುಮದಾತೆಯ ನಿರ್ಧರ್ಯವರಿದು ಜೀವಿಸಲೇ ಪರಿ ಸಹಜರ ಜೊತೆಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಜರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ಶಾಪ ಪಾಪಿಯಾದೆ ಪರಿತಾಪ ನೀಡದೆ. ಶೋಧನೆ ಏನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನ ಕಂಡಾಗಲೆಲ್ಲ ಇವನು ಈನ ಕುಲದವನು ಸೂತ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನಿಂತಹನೆಂಬ ವಿಚಾರ ಅವರಿಗೆ ತಿಳಿಯದೆ ದೇವ. ಕರ್ಣ, ನಿನ್ನ ವಿಚಾರವು ನನ್ನ ಮತ್ತು ವಿದುರನ ಹೊರತಾಗಿ ಮತ್ತಾರಿಗೂ ನಿನ್ನ ಜನ್ಮ ರಹಸ್ಯವು ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಗೂ ಲೋಕೈಕರಾದ ಪಾಂಡವರಿಗೂ ನಿನ್ನ ಜನ್ಮ ರಹಸ್ಯವೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು ಈತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧರಿಸಿದ್ದೇನೆ. ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸು ಕರ್ಣ. ಪರಮಾತ್ಮ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಆತುರದಿಂದ ಬರುವಳು. ಅವಳನ್ನ ಮನಸ್ಸನ್ನು ನೋಯಿಸಬೇಡ ಕರ್ಣ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣಿಗೂ ಜಿನ್ನ ಜನ್ಮ ರಹಸ್ಯವು ಸತ್ಯ ಸತ್ಯ. ನಾನಿನ್ನು ಬರಲೇ ಕರ್ಣ?
ಆಗಬಹುದು ಪರಮಾತ್ಮ. ತಥಾಸ್ತು. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಎನಿಸಿದ ಆ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದಿನಲ್ಲ, ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಔರತಕ್ಕೆ ಸಿಲುಕಿ ಚಿಕ್ಕದಾದರೂ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದ ಅವರ್ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಯಾರೆಂದು ಕೇಳಿ ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡು ಕುವರರನ್ನೇ ಕೊಲ್ಲುವುದಾಗಿ ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುವಾರರಂ ನಾ ಕೊಲ್ಲಲೇ ಕೊಲ್ಲಲೇ ದುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರನು ಈ ದರೆಯೊಳ್ ಸುಖ ಸಂಪತ್ತಿ ಬಾಳ್ವೆನೆ ಚಲದಿಂ ಪಾರ್ಥನ ಶಿರವಂ ತರಿದು ಅಯ್ಯೋ ಅರ್ಜುನ, ಚಲದಿಂ ಪಾರ್ಥನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾ ಸಾ